ಆತ್ಮೀಯ ಸ್ನೇಹಿತರೆ, ನಾನೀಗ ಸಂಡೂರಿನಲ್ಲಿರುವ ಸಿ ಸೆಪ್ಟೆಂಬರ್ ಅನ್ನೋ ಈ ಪಾಯಿಂಟಲ್ಲಿ ಇದ್ದೀನಿ. ಈ ಮಳೆಗಾಲದಲ್ಲಿ ಸಂಡೂರನ್ನ ಏನಂತ ವರ್ಣಿಸೋಕ್ಕಾಗಲ್ಲ. ಈ ಪ್ರಕೃತಿನ ಅಷ್ಟು ಮಂಜು, ದಟ್ಟ ಮಂಜಿನಿಂದ ಕೂಡಿರುತ್ತೆ. ಎತ್ತ ನೋಡಿರೋ ಹಚ್ಚ ಹಸಿರು. ನೀವು ಒಮ್ಮೆ ಆದರೂ ಮಿಸ್ ಮಾಡ್ಕೊಂಡಂಗೆ ಈ ತಿಂಗಳಲ್ಲಿ ನೀವು ಸಂಡೂರಿಗೆ ವಿಸಿಟ್ ಆಗಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರು ಹಳ್ಳ ಕೊಳ್ಳಗಳೆಲ್ಲ ತುಂಬ ಹರಿತಾ ಇದೆ. ಮಳೆ ಬಂದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ದಂಡಿನ ನರಸಿಂಹಸ್ವಾಮಿ ಬೆಟ್ಟ ಆಗಿರ್ಬೋದು, ಪ್ರತಿಯೊಂದೂ ಭಾಳ ತುಂಬ ಚೆನ್ನಾಗಿದೆ ಈ ಜಾಗಗಳು. ನಾರಿಹಳ್ಳ ಜಲಾಶಯ ಕೂಡ ತುಂಬ ಹರಿತಾ ಇದೆ. ನೋಡ್ಬೋದು ಯಾವ ಥರ ಮಳೆ ಬಂದು ಹರಿತಾ ಇದೆ ಜಲಾಶಯ. ನೀರು ಹರಿದು ಬರ್ತಾಯಿದೆ ಜಲಾಶಯಕ್ಕೆ. ಸುತ್ತ ದಟ್ಟ ಮಂಜು. ಹಾಗೂ ಇಲ್ಲಿಂದ ಕುಮಾರಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಹೋಗ್ತಾ ಸುತ್ತಮುತ್ತ ಮಂಜಿನಿಂದ ಫುಲ್ ಆವರಿಸ್ಕೊಂಡಿದೆ. ಎಲ್ಲಿ ನೋಡಿದರೂ ಮೈನ್ಸ್ ಲಾರಿಗಳು ಸಿಕ್ಕಾಪಟ್ಟೆ ಓಡಾಟ ಇಲ್ಲಿ. ಇದು ಹರಿಶಂಕರ ದೇವಸ್ಥಾನ. ಇಲ್ಲಿ ಯಾವ ಕಾಲಕ್ಕೂ ನೀರು ಬತ್ತೋಗೋದಿಲ್ಲ. ಎಂಥ ಬೇಸಿಗೆ ಬಂದ್ರೂ ಈ ಬಸವನ ಬಾಯಿಯಲ್ಲಿ ನೀರು ಬರ್ತಾನೆ ಇರುತ್ತೆ. ಆದರೆ ಅದು ಎಲ್ಲಿಂದ ಹರಿದು ಬರುತ್ತಂಬುದೇ ಭಾಳ ವಿಚಿತ್ರ. ಆ ಬೆಟ್ಟದ ಮೇಲೆ ಯಾವುದೇ ಥರ ಹಳ್ಳಗಳಿಲ್ಲ, ಕಡಿದಾದ ಬೆಟ್ಟ. ಆ ಬೆಟ್ಟದ ಸೆಂಟ್ರ್ನಲ್ಲಿ ನೀರು ಹರಿದು ಬರುತ್ತೆ. ಇಷ್ಟೇ ರಭಸಾಗೆ ಬೇಸಿಗೆಯಲ್ಲೂ ಇದೇ ಥರನೇ ಹರಿದು ಬರ್ತಾ ಇರುತ್ತೆ. ಯಾವ ಕಾರಣಕ್ಕೂ ನೀರು ಬತ್ತೋಗೋದಿಲ್ಲ. ಬೆಟ್ಟದ ಮೇಲಿಂದ ಇಲ್ಲಿಂದ ಸೂರ್ಯ ಉದಯ ಆಗೋದು ತುಂಬ ಸೊಗಸಾಗಿ ಕಾಣುತ್ತದೆ. ಇಲ್ಲಿಂದ ನಮ್ಮ ಪ್ರಯಾಣ ಕುಮಾರಸ್ವಾಮಿ ಬೆಟ್ಟದ ಕಡೆಗೆ. ಪುರಾಣ ಪ್ರಸಿದ್ಧ ಕುಮಾರಸ್ವಾಮಿ ದೇವಾಲಯ. ಹಳೆಯ ಕಾಲದ ನಂದಿ ವಿಗ್ರಹಗಳನ್ನು ನಾವಿಲ್ಲಿ ನೋಡಬಹುದು. ಇದು ದ್ವಾರ ಬಾಗಿಲು. ನಾವು ಒಳಗೆ ಈಗ ಪ್ರವೇಶ ಮಾಡ್ತಾ ಇದ್ವಿ. ಸೊಗಸಾದ ದೇವಾಲಯ. ಇದರ ಬಗ್ಗೆ ಮಾಹಿತಿ ನಾವು ಹೇಳೋ ಬದಲು ನೀವೇ ಒಂದು ಸರಿ ಪ್ರತ್ಯಕ್ಷವಾಗಿ ಈ ಸಂಡೂರಿಗೆ ನೀವು ಭೇಟಿ ಕೊಡಲೇಬೇಕು. ಯಾಕಂದರೆ ಅಷ್ಟು ಪುರಾಣ ಪ್ರಸಿದ್ಧ ಈ ದೇವಾಲಯ. ಇಲ್ಲಿಗೆ ಬಂದು ಇಲ್ಲಿ ಅರ್ಚಕರ ಹತ್ರ ನೀವು ಇದ್ರ ಬಗ್ಗೆ ನೀವು ಮಾಹಿತಿ ಕೇಳಿದರೆ ಅವರು ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹೇಳ್ತಾರೆ. ಈ ದೇವಸ್ಥಾನದ ಇತಿಹಾಸ ನೀವು ತಿಳ್ಕೊಂಡ್ರೆ ನೀವು ಪ್ರತಿ ವರ್ಷವೂ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಂಗೆ ಬರ್ತೀರಾ. ಅಷ್ಟು ಪುಣ್ಯ ಸ್ಥಳ ಇದು. ಇನ್ನೂ ಸಾಕಷ್ಟು ಐತಿಹಾಸಿಕ ಸ್ಥಳಗಳು ಈ ಸಂಡೂರಿನಲ್ಲಿದೆ. ಅವನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮಗಳ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಧನ್ಯವಾದಗಳು. ಇಷ್ಟೋ ತನಕ ತಮ್ಮ ಸಮಯನ ಬಿಡು ಮಾಡ್ಕೊಂಡು ನಾನು ವಿಡಿಯೋ ನೋಡೋಕ್ಕೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.